ನನ್ನ ನೋಡಿದ್ರೆ ನಾನು ಇನ್ನೂ ಹುಷಾರಿಲ್ದೇ ಇರೋನು ಪೇಷಂಟ್ ತರ ಕಾಣಿಸ್ತಿದ್ದೀನ? ಇಲ್ಲ ತಾನೆ? ಮತ್ ಯಾಕೆ ನಿಮ್ಮ ಹೆಂಡತಿ ಬೇಡದಿರೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ದಾರೆ? ನಡೀರಿ ಹೋಗೋಣ ರೂಮ್ಗೆ. ತಾರಕ್, ಒಂದ್ ನಿಮಿಷ ಇರು. ಹೊರಗಡೆ ಹೋಗಿ ಬಂದಿದ್ಯಾ? ಎಷ್ಟು ಜನರ ದೃಷ್ಟಿ ಬಿದ್ದಿರುತ್ತೆ ಏನು. ಆರತಿ ಮಾಡಿ ದೃಷ್ಟಿ ತೆಗೆದು ಬಿಡ್ತೀನಿ, ಆಮೇಲೆ ಒಳಗಡೆ ಬಾ. ರೇಣುಕಾ, ಆರತಿ ತಟ್ಟೆ ತಗೊಂಡ್ ಬಾ. ಅಯ್ಯಯ್ಯೋ ಅಮ್ಮವ್ರೆ, ಅದೆಲ್ಲ ಏನು ಬೇಡ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಆರತಿ ತಟ್ಟೆ ತಗೊಂಡ್ ಬಾ. ಡ್ಯಾಡ್, ಈ ಆರತಿ ತೆಗಿಯೋದು ದೃಷ್ಟಿ ತೆಗಿಯೋ ನಾಟಕ ಯಾಕೆ ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಸದ್ಯಕ್ಕೆ ಇಂಥ ವಿಷಯದ ಮೂಡಲ್ಲಿ ಇಲ್ಲ. ಒಂದ್ 10 ನಿಮಿಷ ಕೊಡಿ, ಮೇಲೋಗಿ ರೆಡಿಯಾಗಿ ವಾಪಸ್ ಬರ್ತೀನಿ. ಆಮೇಲೆ ನೀವು ಆರತಿ ಎತ್ತದಲ್ಲ, ನಾನು ನಿಮಗೆ ಆರತಿ ಎತ್ತೀನಿ. ಡ್ಯಾಡ್, ನಾನೀಗ ಹೋದೆ ಅಂತ ನನ್ನ ಮೇಲಿರೋ ಕೋಪನೆಲ್ಲ ನಿಮ್ ಮಿಸ್ಸಸ್ಸು ನನ್ನ ಬಂಗಾರಿ ಕಡೆ ತಿರುಗಿಸಿದ್ರೆ, ನಾನ್ ಆರತಿ ಎತ್ತಬೇಕಾದ್ರೆ ಬೆಂಕಿ ಕಿಡಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆಮೇಲೆ ನನ್ನ ಪಾಡಿಗೆ ನಾನಿವಾಗ ನನ್ನ ರೂಮಿಗೆ ಹೋಗೋದಕ್ಕೆ ದಾರಿ ಬಿಟ್ಕೊಟ್ಬಿಟ್ರೆ ಹೊರಟ್ಬಿಡ್ತೀನಿ. ಹಾ, ರೀ ನಡೀರಿ. ಯಾಕ್ರಿ ಡಲ್ ಆಗಿದ್ದೀರಾ? ಏನು, ನಿಮ್ಮ ಅತ್ತೆ ಆರತಿ ತೆಗಿತೀನಿ ಅಂತ ಹೇಳಿದ್ರು, ನಾನ್ ಬೇಡ ಅಂತ ಹೇಳಿದೆ, ಅದಕ್ಕೆ ಬೇಜಾರಾದ್ರ? ಇಲ್ಲ ಚಿಕ್ಕ ಯಜಮಾನ್ರೆ, ಅದ್ಯಾವುದೂ ನನಗಿಷ್ಟ ಇಲ್ಲ. ಅದಕ್ಕೆ ನಾನೇ ಮೊದಲೇ ಬೇಡ ಅಂತ ಹೇಳಿದ್ದು. ನಿಮಗ್ ಮಾತ್ರ ಅಲ್ಲ, ನನಗೂ ಇಷ್ಟ ಇರಲಿಲ್ಲ. ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಆರತಿ ಮಾಡಿಸ್ಕೋತಿದ್ನೋ ಏನೋ. ಆದ್ರೆ ಆ ಕೆಟ್ಟ ಮುಖಗಳು, ಆ ಕೆಟ್ಟ ಕೈಗಳಿಂದ ಆರತಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಇತ್ತೀಚೆಗೆ ಅವ್ರು ಏನು ಅಂತ ಗೊತ್ತಾದ್ಮೇಲೆ ನಿಮಗೂ ಕೋಪ ಬರ್ತಿದೆ ಅಲ್ವಾ? ನಾನು ಯೋಚನೆ ಮಾಡ್ತಿರೋದು ಅವ್ರ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ಚಿಕ್ಕ ಯಜಮಾನ್ರೆ. ನಿಮ್ಮ ಮನಸ್ಸಲ್ಲಿ
ಎಷ್ಟು ದುಃಖ ಇಟ್ಕೊಂಡಿದ್ದೀರಾ. ಅದನ್ನೆಲ್ಲ ಹೇಗ್ ನಿಭಾಯಿಸ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ?